ಟೂ ಅಂತ ಗುರು ನಾನು ಇದು ನೋಡಿನಿ ಅನ್ಸುತ್ತೆ ಗುರು. ಹಂಗಿದ್ರೆ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಿಮ್ಮ ಹೆಸರು ಏನಂದ್ರಿ? ಯಾವರು? ಚಾಮರಾಜನಗರ. ಓಕೆ, ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಸಾಫ್ಟ್ವೇರ್ ಡೆವಲಪರ್ ಅಣ್ಣ. ಸಾಫ್ಟ್ವೇರ್ ಡೆವಲಪರು. ಎಷ್ಟು ವರ್ಷ ಆಯ್ತು ಸರ್ ವರ್ಕ್ ಮಾಡತ್ತು? 4 ವರ್ಷ. 4 ವರ್ಷ. ಓಕೆ. ನಿಮ್ಮದು? ನಾ ಈಗ ಜಾಯ್ನ್ ಆಗಿ ಒಂದು 5 ಮಂತ್ಸ್ ಆಯ್ತು ಸರ್. ಓಕೆ, ಇವಾಗ ಮುಗಿಸಿರೋದಾ ನೀವು? ಹಾಂ, 25 ಪಾಸ್ ಔಟು. ಓಕೆ, ನೈಸ್. ಹೇಗಿದೆ ಸರ್? ನಾನು 20 ಪಾಸ್ ಔಟ್ ಆಗಬೇಕಾಗಿತ್ತು. 1 ವರ್ಷ ಡಿಟೇನ್ ಆಗಿ 21 ಪಾಸ್ ಔಟು. ಓಕೆ, ಹೇಗಿದೆ ಸರ್ ಸಾಫ್ಟ್ವೇರ್ ಜೀವನ? ಯಾರಿಗೆ ಬೇಕು ಮನೇಲಿ ಒಳಗೆಲ್ಲ ಉಳ್ಕೊಂಡು ನಿಂತಿರೋಣ ಅನ್ಸುತ್ತೆ. ದುಡ್ಡೈತೆ. ಹಾಂ ಸರ್. ಅದೇ ಮಾಡ್ಕೊಂಡು ಬೇರೆಯವ್ರ ಹತ್ರ ಮಾತು ಕೇಳಬೇಕಲ್ಲ, ಅದೊಂದು ಬೇಜಾರು ಅಂದ್ಬಿಟ್ರೆ ಇನ್ನೇನಿಲ್ಲ. ನಿಮ್ದು ಹೆಂಗೈತೆ 5 ತಿಂಗಳು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಹೇಳಿ. ನಂದು ಜಿಗುಪ್ಸೆನೆ ಅನ್ಸುತ್ತೆ. ನಿಮ್ದು ಹೇಳಿ, ನಿಮ್ದು ಹೆಂಗೈತೆ ಅಂತ. ನಮ್ಮದು ಹಂಗೆ ಸರ್, ನಾರ್ಮಲ್. ಇವಾಗ ಏನಿಲ್ಲ, ಇನ್ನೂ ಯಾವ ಪ್ರಾಜೆಕ್ಟಿಗೂ ಆನ್ಬೋರ್ಡ್ ಮಾಡಿಲ್ಲ. ಓಕೆ, ಇವಾಗ ನಡೀತಿದೆ. ಆಮೇಲೆ ಆನ್ಬೋರ್ಡ್ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಗೊತ್ತಿಲ್ಲ. ನೀವು ಓದಿದ್ದೆಲ್ಲ? ನಮ್ಮ ಬೆಳಗಾವಿ ಸರ್ ಓದಿದ್ದು. ಬೆಳಗಾವಿ ಓದಿದ್ದು? ಬೆಳಗಾವಿ, ಅಲ್ಲೇ ಇಂಜಿನಿಯರ್. ಏನು ಮಾಡೋದು ನೀವು? BE-ನೇನಾ? ಹಾಂ, BE CS. ಓಕೆ. ಅದೇ ಅವರು ಬರೀ RVಲೇ ದುಡ್ಡು ಮಾಡ್ತಾರೆ, ರಿವ್ಯಾಲ್ಯೂಷನಲ್ಲೇ. ನಾನು ಫಸ್ಟ್ ಸೆಮ್ಮು ಒಂದು 5 ಮಾಡ್ಯೂಲ್ ಎಲ್ಲ ಬರೆದಿದ್ದೆ. ನನ್ನ ಮಕ್ಕಳು ಬ್ಯಾಕ್ ಇಟ್ಬಿಟ್ರು ಸರ್ ಒಂದು ಸಬ್ಜೆಕ್ಟು. ಆಮೇಲೆ RVಲ್ ಹಾಕೊಂಡಿದ್ರೆ ಅದಕ್ಕೆ 36 ಮಾರ್ಕ್ಸ್ ಬಂದಿದೆ. ಮೊದಲು ಕೊಟ್ಟಿದ್ದು ಬರೀ 9, ಆಮೇಲೆ 36. ಅಂದರೆ 36 ಅಂದರೆ ಡಿವೈಡ್ ಬೈ 2 ಮಾಡಿದ್ದು, ಅಂದರೆ ಆಲ್ಮೋಸ್ಟ್ 70 ಮೇಲೆ ಬಂದಿದ್ದು ಮಾರ್ಕ್ಸ್ ಅದಕ್ಕೆ. ಆ ಥರ ಒಟ್ಟು RVಗಿಲ್ಲೇ ಅವ್ರು ದುಡ್ಡು ಮಾಡೋದು. ಸರ್, ಈ ಕಡೆ ಅಲ್ಲ? ನನಗೂ ಗೊತ್ತಿಲ್ಲ ಅಣ್ಣ ರೂಟ್ ಎಲ್ಲ. ಬೆಂಗಳೂರು ಬಸ್ ಬಾ, ನೀವೇ ಕರ್ಕೊ. ಮ್ಯಾಪ್ ಒಂದು ಸಾರಿ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಅಯ್ಯೋ ಅಣ್ಣ, ಈ ಸತಿ ಬಂದಿದ್ದು ರೋಡ್ ಇನ್ನೊಂದು ಸತಿ ಮುಂಚೆ ಹೋಗಿರುತ್ತೆ. ಇಲ್ಲಿ ಕಡಿಮೆ ಗಿಡದ್ದು ನನಗೆ. ಅಂದರೆ ಸರ್, ಈಗ ಲೈಕ್ ರೀಸೆಂಟಾಗಿ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಹುಡುಕ್ತಿದ್ದಾರಲ್ಲ, ಅವ್ರಿಗೇನಾದರೂ ಒಂದು ಕಿವಿ ಮಾತು ಹೇಳ್ತೀರಾ? ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದರೂ ಹೆಲ್ಪ್ ಆದರೂ ಆಗುತ್ತೆ. ಈಗ ಎಷ್ಟೋ ಜನ ಫ್ಯಾಮಿಲಿ ಪ್ರೆಷರಿಗೆ ಮಾಡ್ತಿರ್ತಾರೆ, ನಾವು ಮಾಡ್ತಾ ಇರೋದು ಜಾಬ್ ಹುಡುಕ್ತಿರ್ತಾರೆ. ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಐಡಿಯಾ ಇರುತ್ತೆ, ಬಟ್ ಮನೆಯಲ್ಲಿ ಬಿಡ್ತಿರಲ್ಲ. ಏನು ಗೊತ್ತಾ ಅಣ್ಣ, ಅವ್ರ ಪ್ಯಾಷನ್ ಇವಾಗ ಇದೆ ಅಂತಂದರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ನನಗೆ ಪ್ಯಾಷನ್ ಇದೆ, ನನಗೇನು ದುಡ್ಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಕೆಲಸ ಮಾಡ್ಕೊಂಡು ಅವ್ರ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಚಾನ್ಸ್ ಇದ್ದೇ ಇದೆ ಗುರು. ಇವಾಗ ನಾನು ಆರ್ಟಿಸ್ಟು, ಆಯಿತಾ? ನಾನು ನನ್ನ ಫ್ರೀ ಟೈಮಲ್ಲಿ ನಾನು ಸ್ಕೆಚ್ ಮಾಡೋದು ಎಲ್ಲ ಮಾಡ್ತೀನಿ ನಾನು. ಬಟ್ ಏನಂದರೆ ಅದೇ ಅವ್ರಿಗೆ ಅವ್ರ ಮನೆ ಪರಿಸ್ಥಿತಿಗಳೇ ಹೆಂಗಿರುತ್ತೆ ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಪ್ಯಾಷನ್ನ ಫಾಲೋ ಮಾಡ್ಬೇಕಂತ ಇರೋರು ಮಾಡೇ ಮಾಡ್ತಾರೆ. ಅದು ಇಟ್ಸ್ ಅಪ್ ಟು ದೆಮ್. ಈಗ IT-ಗೆ ಬಂದು IT-ನೂ ಕಷ್ಟ ಇದೆ ಅಣ್ಣ ಇವಾಗ ಫ್ರೆಷರ್ಸ್ಗೆ. ಸ್ಕಿಲ್ ಇರಬೇಕು. ಸುಮ್ಮನೆ ನಾನು CS ಮಾಡ್ಕೊಂಡು ನುಗ್ಬಿಡ್ತೀನಿ, ಆಗಲ್ಲ, ನಿಜ ಆಗಲ್ಲ ಅದು. ಎಕ್ಸ್ಪೀರಿಯನ್ಸ್ ಇರೋರ್ಗೇನೆ ಅಯ್ಯೋ ಅಂತ ಅನಿಸುತ್ತೆ. ಒಬ್ಬೊಬ್ರು IT ಫೀಲ್ಡಲ್ಲೂ ಪ್ಯಾಷನೇಟ್ ಆಗಿರೋರು ಇರ್ತಾರೆ ನೋಡಿ, ಅವ್ರನ್ನ ಅದನ್ನೇ ಮಾಡಬೇಕು ಅಂತ ಬಂದಿರ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ಓಕೆ, ಆ ಥರ. ಅಂದರೆ ಮೊದಲಿಂದನೂ ಐಡಿಯಾ ಇದ್ದು ಯಾವ ಥರ ಸ್ಕಿಲ್ ನೋಡಬೇಕು ಅದೆಲ್ಲ ಕಲ್ಕೊತಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಹೌದು. ಸುಮ್ಮನೆ ಇಂಜಿನಿಯರಿಂಗ್ ಮುಗಿಸ್ಬೇಕಂತ ಓದ್ದವ್ರಿಗೆ ಸ್ವಲ್ಪ ಟಫ್ ಆಗುತ್ತೆ. ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ವಿಡಿಯೋ ಗೇಮ್ಸ್ ಹೆವಿ ಇಷ್ಟ. ನಾನು ವಿಡಿಯೋ ಗೇಮ್ ಆಡಿ ನನಗೆ ಏನೋ ಒಂಥರ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ಒಂಥರ ಸ್ವಲ್ಪ ಕುತೂಹಲ ಆಯಿತು. ಅದಕ್ಕೆ ನೀವು ಇಂಜಿನಿಯರಿಂಗ್ ಮಾಡಿದ್ರಿ? ಅದರಿಂದ ಸರಿ, ನಾನು IT-ಗೆ ಬಂದರೆ ಏನಾದ್ರು ಸ್ವಿಚ್ ಮಾಡ್ಬೋದು, ನನಗಿನ್ನ ಐಡಿಯಾ ಇದೆ. ನನಗೆ ಗೇಮ್ ಟೆಸ್ಟಿಂಗ್ ಹೋಗ್ಬೇಕು ಅಂತ ಹೆವಿ ಇಷ್ಟ ನನಗೆ. ಓಕೆ, ನೋಡೋಣ. ಆಗಲಿ ಸರ್. ಚೆನ್ನಾಗಿದೆ, IT ಲೈಫ್ ಏನು ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೂ ಪ್ರೆಷರ್ ಅಂತೆ ಅನ್ಸುತ್ತಲ್ವಾ? ಆ ಪ್ರೆಷರ್ ಹ್ಯಾಂಡಲ್ ಮಾಡಿದ್ರೆ ಯು ಕ್ಯಾನ್ ಸರ್ವೈವ್. ಅದೇ ಡೆಡ್ಲೈನ್ಸು ಅದು ಇದು. ಅಂದರೆ ಇವಾಗ ಎಲ್ಲರೂ ಒಂದೇ ಸತಿ ಹೇಳ್ತಾರಲ್ಲ, ನಾನು ದೊಡ್ಡ ಕಂಪ್ನಿಗೆ ಪ್ಲೇಸ್ ಆಗಿಬಿಡ್ಬೇಕು ಅಂತ. ದೊಡ್ಡ ಕಂಪ್ನಿಗೆ ಹೋಗಿ ಪ್ಲೇಸ್ ಆದರೆ ಏನು ಕಲಿಯೋಕ್ಕೇನು ಅಷ್ಟೊಂದು ಸಿಗಲ್ಲ ಅಣ್ಣ. ನಿಜ, ಲಿಟ್ರಲಿ ನೀವು ಸ್ಟಾರ್ಟಪ್ಪಲ್ಲಿ ಕಲಿಯೋ ಥರ ನಿಮಗೆ ಏನು ಈಗ ಒಂದು 1 ಇಯರ್ ಸ್ಪ್ಯಾನ್ನಲ್ಲಿ ನೀವೇನು ಕಲಿತೀರ ಸ್ಟಾರ್ಟಪ್ಪಲ್ಲಿ, ಅದು ನಿಮಗೆ ನೀವು ದೊಡ್ಡ ಕಂಪ್ನಿಗೆ ಹೋದರೆ ನಿಮ್ಗೆ 2 ವರ್ಷ 2.5 ವರ್ಷ ಬೇಕು. ಅವ್ರು ನಿಮ್ಗೆ ಎಂಡ್ ಟು ಎಂಡ್ ಎಲ್ಲನೂ ನೀನು ಮಾಡಪ್ಪ ಅಂತ ಕೊಟ್ಬಿಡಲ್ಲ ಅವರು.
ಇಲ್ಲಿ ನನಗೆ ಹಳೆ ಕಂಪ್ನಿಲಿ ನನಗೆ ಬ್ಯಾಕ್ ಎಂಡು ಮಾಡಕ್ಕೆ ಕೊಟ್ಟಿದ್ರು, ಫ್ರಂಟ್ ಎಂಡ್ ಏನು ಕೊಟ್ಟಿರಲಿಲ್ಲ. ಬ್ಯಾಕ್ ಎಂಡು ಕೊಟ್ಟಿದ್ರು, ಕ್ಲೌಡ್ ಸರ್ವಿಸಸ್ಸು ಎಲ್ಲ ಕೊಟ್ಬಿಟ್ಟಿದ್ರು ನಮಗೆ. ಚೆನ್ನಾಗಿತ್ತು ಒಂಥರ. ಇಲ್ಲೂ ಅಷ್ಟೇ, ಇಲ್ಲೂ ಏನು ತೊಂದರೆ ಇಲ್ಲ. ಬಟ್ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಗಳನ್ನ ನೋಡ್ತೀವಲ್ಲ, ಕೆಲಸನೇ ಇಲ್ಲ, ಏನೋ ಒಂಚೂರು ಕೋಡ್ ಚೇಂಜ್ ಮಾಡಕ್ಕೆ ಕೊಟ್ಟವ್ರೆ, ಅದು ಚೇಂಜ್ ಮಾಡಕ್ಕೆ ಕೊಟ್ಟವ್ರೆ, ಒಂದು ಸ್ನಿಪ್ಪೆಟ್ ಚೇಂಜ್ ಮಾಡಕ್ಕೆ ಕೊಟ್ಟವ್ರೆ ಅಂತ ಅಂತಾರೆ. ಅದೆಲ್ಲ ಮಜಾ ಬರಲ್ಲ. ಅಂದರೆ ನಿಮ್ಮ ಪ್ರಕಾರ ಸ್ಟಾರ್ಟಪ್ ಸೇರ್ಕೊಳ್ಳೋದು ಒಳ್ಳೇದು, ಅಂದರೆ ಜಾಸ್ತಿ ಸ್ಟಾರ್ಟಪ್ಪು ಅದೇ ಹಸಲ್ ಮಾಡಕ್ಕೆ ಇಷ್ಟ ಇರುತ್ತಲ್ಲ, ಓಕೆ ಓಕೆ, ಅಂಥವ್ರಿಗೆ ಚೆನ್ನಾಗಿರುತ್ತೆ. ಸುಮ್ಮನೆ ಏನು ಬಿಡುಗರು ಕೆಲಸ ಅನ್ನೋರಿಗೆ ಅದು ಸರಿ ಬರಲ್ಲ ಸ್ಟಾರ್ಟಪ್ಪು. ಏನಾದರೂ ಮಾಡಬೇಕು ಕಲಿಬೇಕು ಅನ್ನೋರಿಗೆ ಸ್ಟಾರ್ಟಪ್, ಅನ್ನೋರಿಗೆ ಸ್ಟಾರ್ಟಪ್ ಆಗಲ್ಲ. ಓಕೆ. ಇಲ್ಲ ಗುರು, ನನ್ಗೇನೋ ಒಂಥರ ಮಜಾ ಬರ್ತಾ ಇದೆ ಇದರಲ್ಲಿ, ನಾನು ಮಾಡ್ತೀನಿ ಅಂತಾರಲ್ಲ, ಅವ್ರಿಗೆ ಪರ್ಫೆಕ್ಟ್ ಸ್ಟಾರ್ಟಪ್. ಇಲ್ಲ ನಾನು ಕಲಿತೀನಿ, ನನಗೆ ಕಲಿಯೋಕೆ ಇಷ್ಟ ಇದೆ, ನನಗೆ ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಇರುತ್ತಲ್ಲ, ಪ್ಯಾಷನ್ ಇರಬೇಕು ಅಷ್ಟೇ. ನೀವೇನಕ್ಕೆ ಬಂದ್ರಿ ಐಟಿಗೆ? ನಾನು ಐಟಿಗೆ ಸರ್ ಫಸ್ಟ್ ನಾನು ಟ್ರೈ ಮಾಡಿದ್ದು ಮೆಡಿಕಲ್ ಫೀಲ್ಡ್ಗೆ. ಓಕೆ. BMS MBBS ಎಲ್ಲ ಟ್ರೈ ಮಾಡಿದೆ, ಬಟ್ ಅದು ನಮ್ಮ ಕ್ಯಾಟಗರಿಗೆ ಗೌರ್ಮೆಂಟ್ ಸೀಟ್ ಆಗಲಿಲ್ಲ. ಓಕೆ. ಇನ್ನೊಂದು ವರ್ಷ ಕುಂತು ಓದಬೇಕಂದ್ರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಓಕೆ. ಆಯ್ತು ಬಿಡ ಅಂತೇಳಿ BSc ಅಡ್ಮಿಷನ್ ಮಾಡಿಸಿದ್ದೆ ಫಸ್ಟ್. ಹೀಗೆ. ಓಕೆ. BSc ಮಾಡಿಸಿ 1 ಮಂತ್ ಹೋದೆ. ನನಗೆ ಅದು ಯಾಕೋ ನಾನು ಧಾರವಾಡದಲ್ಲಿ PUC ಮುಗಿಸಿದ್ದು, ಒಂದು ಯಾವುದೋ ಹಳ್ಳಿಯಲ್ಲಿ BSc ಮಾಡಿದೆ. ಎರಡೂ ನಂಗೆ ಸಟ್ಟೆ ಆಗಲಿಲ್ಲ ಎನ್ವಿರಾನ್ಮೆಂಟ್. ಕಾಲೇಜಿಗೆ ಹೋಗಂತ ಮನೆಗೆ ದುಡ್ಡು ಕೊಡೋರು, ನಾನು ಹೋಗಿ ಬಸ್ ಸ್ಟಾಪಲ್ಲಿ ಹೋಗಿ ಒಂದು ದೋಸೆ ಗೀಸ ತಿಂದು ವಾಪಸ್ ಬಂದುಬಿಡ್ತಿದ್ದೆ. ಅವಾಗ ಇದು ಯಾಕೋ ನಂಗೆ ಸೆಟ್ ಆಗ್ತಿಲ್ಲ ಅಂತಂದು ಬೆಳಗಾವಿಗೆ ಬಂದು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸಿದ್ದೆ. ಓಕೆ. ಅದಾದಮೇಲೆ ಆಯ್ತು ಸರ್, IT ಲೈಫ್ ಶುರು ಆಯ್ತು ಅಲ್ಲಿಂದ. ಆವಾಗ ಅದು ನಂದು ಮೆಡಿಕಲ್ ನನ್ನ ಲೈಫಲ್ಲಿ ಇಲ್ಲ ಅಂದ್ಕೊಂಡು IT-ನೇ ಇಷ್ಟಪಡೋಕೆ ಟ್ರೈ ಮಾಡಿದೆ. IT-ನೇ ಇಷ್ಟ ಆಯಿತು ಬರ್ತಾ ಅದೇ ಬರ್ತಾ ಅದೇ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ, ನಿಮ್ಗೊಂಥರ ಮಜಾ ಇರುತ್ತೆ. ಅದು ಇವಾಗ ಹೇಳ್ತೀವಲ್ಲ, ಏನೋ ಒಂದು ಆಯ್ತಾ ಇಲ್ಲ ಅಂತಂದ್ರೆ ತಲೆ ಕೆಡುತ್ತೆ. ಅದು ಮುಗಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಅದೊಂಥರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಆ ಸಿನಾರಿಯಲ್ಲಿ ಇದ್ರೆ ನಿಮ್ಗೆ ಗೊತ್ತಾಯ್ತದೆ. 2 ದಿನ ಕುತ್ಕೊಂಡು ತಲೆ ಕೆಡಿಸ್ಕೊಂಡು ಹಾಗೇ ಇಲ್ಲ 2 ದಿನ ಆದ್ಮೇಲೆ ಆಯ್ತು ಅಂದ್ರೆ ಅದು ಅದ್ರಲ್ಲಿ ಸಿಗಲ್ಲ ಪ್ಲೆಜರ್ ಇದೆ, ಅದ್ರಲ್ಲೂ ಸಿಗಲ್ಲ. ಅದೊಂಥರ ತಲೆ ಕೆಟ್ಟ ಚಿತ್ರಾನ್ನ ಹೋಗಿರುತ್ತೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಟ್ ದ ಸೇಮ್ ಟೈಮ್. ಅಂದರೆ ಇವಾಗ ನನಗೆ AI ಟೂಲ್ಸ್ ಎಲ್ಲ ಬಂದು ಒಂದು ಸ್ವಲ್ಪ ಈಸಿನೇ ಆಗಿದೆ. AI ಟೂಲ್ಸ್ ಬರೋಕ್ಕಿಂತ ಮುಂಚೆ ಇತ್ತಲ್ಲ ಹಸಲ್ಲು, ಅದು ಇನ್ನೂ ಒಂಥರ ಚೆನ್ನಾಗಿತ್ತು ಅದು. ಓಕೆ. ಇವಾಗಿನ ಸರ್ AI ವೆಬ್ಸೈಟ್ ಎಲ್ಲ 1 ನಿಮಿಷದಲ್ಲಿ ಬಿಲ್ಡ್ ಮಾಡಿಕೊಡ್ತಲ್ಲ, 1 ನಿಮಿಷ ಸಾಕು ವೆಬ್ಸೈಟ್ ಅದು ಬಿಲ್ಡ್ ಮಾಡಲಿಕ್ಕೆ AI ಯೂಸ್ ಮಾಡಿ. ಅಷ್ಟೇ. AI ಯೂಸ್ ಮಾಡಕ್ಕೆ ಗೊತ್ತಿದ್ರೆ ನಿನ್ನ ಕೆಲಸ ಆರಾಮ ಹೋಗೋರು. ಓಕೆ ಓಕೆ. ಅಂದರೆ ಈಗ ನಿಮ್ಮ ಪ್ರಕಾರ ಜಾಬ್ ತೊಗೊಳೋದು ಕಷ್ಟ, ಸರ್ವೈವ್ ಆಗೋದು ಈಸಿ? ಸರ್ವೈವ್ ಆಗೋದು ಈಸಿ ಅಂತಂದರೆ ಇಟ್ಸ್ ಡಿಪೆಂಡ್ ಅಪಾನ್ ನೀವು ಅಷ್ಟೇ. ನಿಮ್ಮ ಮೇಲೆ ಎಲ್ಲ ನಿಂತಿರೋದು. ಓಕೆ. ಇವಾಗ ಕೆಲಸ ಸಿಕ್ತಪ್ಪ ನನಗೇನೋ ಒಂದು ಮಾಡ್ಕೊಂಡು ಹೋಯ್ತೀನಿ ಅಂತಂದ್ರೆ ಯಾರು ಇಟ್ಕೋತಾರೆ ಹೇಳಿ? ಇವಾಗ ನೀವೇ ಒಂದು ಕಂಪ್ನಿ ಓನರು, ಯಾರನ್ನೋ ಒಬ್ಬನ ತಗೊಂಡ್ರಿ, ಅವನು ಏನೋ ಇಂಟರ್ವ್ಯೂ ಹೆಂಗೋ ಕ್ಲಿಯರ್ ಮಾಡ್ದ, ಅವ್ನು ಹೆಂಗೋ ಕ್ಲಿಯರ್ ಮಾಡಲಿ, ಕಳ್ತಂದಲ್ಲೇ ಕ್ಲಿಯರ್ ಮಾಡಲಿ, ಅವ್ನು ಕೆಲಸ ಮಾಡ್ತಾ ಇದ್ದಾನೆ, ಅದು ಮುಖ್ಯ ತಾನೆ ನಿಮಗೆ. ಇವಾಗ ಕೆಲಸ ಮಾಡ್ತಾ ಇಲ್ಲ, ಅವ್ನು ನೀಟಾಗೆ ಮುಗಿಸಿ ಇದು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಲಾಸ್ ಆಯ್ತದೆ ಅಲ್ವಾ? ಸುಮ್ಮನೆ ಸ್ಯಾಲ್ರಿ ಕೊಡ್ಬೇಕಲ್ಲ. ಆಮೇಲೆ ನಾವು ಜನ ಏನು ನೋಡ್ತೀವಿ, ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲೇ ಥಿಂಕ್ ಮಾಡ್ತೀವಿ. ಇವಾಗ ನಾನು ಅಷ್ಟು ಕೆಲಸ ಮಾಡಿದೆ, ಇಷ್ಟು ಕೆಲಸ ಮಾಡಿದೆ, ನನ್ನ ತೆಗೆದುಬಿಡ್ತಾರೆ. ಗುರು, ನಿನ್ನ ಕ್ಯಾಲಿಬರ್ ಇದೆ, ನಿಮ್ಗೆ ಸಿಗುತ್ತೆ ಅಲ್ವಾ ನೆಕ್ಸ್ಟ್ ಕಂಪ್ನಿಗೆ ಹೋದ್ರೆ. ನಿಜ ಸರ್. ಎಷ್ಟೋ ಜನ ಅದ್ರ ಆ ಭಯದಲ್ಲಿ. ಆಮೇಲೆ ಇವಾಗ ಎಕ್ಸ್ಪೆಕ್ಟ್ ಏನಕ್ಕೆ ಮಾಡಬೇಕು? ನೀನು ದುಡ್ಡುಗೋಸ್ಕರನೇ ಮಾಡ್ತಾ ಇರೋದು ಅಲ್ವಾ? ನೀನು ದುಡ್ಡುಗೋಸ್ಕರ ಮಾಡ್ತಾ ಇದೆಯಾ, ಅವನು ಅವ್ನಿಗೆ ದುಡ್ಡು ಬರ್ತದೆ ಅಂತ ಕೆಲ್ಸಕ್ಕೆ ಇಟ್ಕೊಂಡವನೇ. ಸೊ ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಇವಾಗ ಒಂದು ದಿನ ಇವಾಗ ನೀನೇ ಒಂದು ಪೊಸಿಷನ್ ಇದೆಯಾ ಗುರು, ಇವಾಗ 5 ಮಂತ್ಸ್ ಆಗಿದೆ, ನೀವು ಒಂದೇ ಕಂಪ್ನಿಲಿ ಇರ್ತೀಯ, ಇವಾಗ ಸ್ಟಾರ್ಟಪ್ ಅಂತ ಅನ್ಕೊ, ನೀನೇ ಸ್ಟಾರ್ಟ್ ಮಾಡಿರೋದು. ಒಂದು 5 ವರ್ಷ ಹೋಗುತ್ತೆ, ನಿನ್ನ ಜೊತೆಗಿರೋರು ಇವಾಗ ಒಬ್ಬಂಗೆ ಫಸ್ಟಿಂದ ಇರ್ತಾನೆ, ಅವ್ನಿಗೆ ಹೈ ಪೇ ಮಾಡ್ತಾ ಇರ್ತೀಯ. ಅವನಿಗಿಂತ ಇನ್ನೊಬ್ಬ ವರ್ತ್ ಅನ್ಸುತ್ತೆ ನಿನಗೆ, ಅವ್ನು ಕಮ್ಮಿ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ಅವನ್ನ ತೆಗೆದಾಕೊಂಡು ನೀನು ತಗೊಳಲ್ವಾ? ನಿನ್ನ ಬೆನಿಫಿಟ್ ನೀನು ನೋಡ್ತೀಯ ಅಲ್ವಾ? ನಾವು ಬ್ಲೇಮ್ ಏನಕ್ಕೆ ಮಾಡಬೇಕು? ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ತಾನೆ. ಬಿಡಪ್ಪ, ಅವ್ನಿಗೆ ನಂಗೆ ಬೆಟರ್ ಸಿಕ್ತ, ಈಗ ನಿನಗೂ ಬೆಟರ್ ಆಪ್ಷನ್ ಸಿಗ್ಬೋದು. ಇವಾಗ ಇವ್ನು ಕಮ್ಮಿ ಕೊಡ್ತಾವನೆ, ನೀನು ಚೇಂಜ್ ಮಾಡಿದ್ರೆ ನಿನಗೂ ಬೆಟರ್ ಆಪ್ಷನ್ ಸಿಗ್ಬೋದು ತಾನೆ. ಓಕೆ, ಆ ಥರ. ಹೌದು, ನಿಜ ಸರ್. ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡಬಾರ್ದು ಈ ಥರ. ಓಕೆ. ಈ ಥರ ಹೇಳಿದ್ರೆ ತಲೆ ತೆಂಗ್ತಾನೆ ಅಂತ ಅನ್ಕೋತಾರೆ. ಏನು ಮಾಡೋಕ್ಕಾಯ್ತದೆ? ಆ ಥರ ಏನಿಲ್ಲ, ಅದು ಇರೋದೇ ಸರ್, ಅದು ರಿಯಾಲಿಟಿ. ಇರೋ ಫ್ಯಾಕ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಜನ. ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ.
ಇಲ್ಲ, ಈ ವಿಷಯ ನನಗೂ ಗೊತ್ತಿರಲಿಲ್ಲ, ಅದು ನಿಜ ಅನ್ನಿಸ್ತು, ಕರೆಕ್ಟ್ ಅದು. ಇವಾಗ ನೀನೇ ಒಂದು ಕಂಪ್ನಿ ನಡೆಸ್ತಿದ್ರು ನೀನು ಹಂಗೆ ಥಿಂಕ್ ಮಾಡ್ತೀಯ ಅಲ್ವಾ? ಹೌದು ಸರ್. ಈ ಯಾವುದ್ರಲ್ಲಿ ಜಾಸ್ತಿ ಪ್ರೊಡಕ್ಟಿವಿಟಿ ಇದೆ ಅದನ್ನ ನಾನು ಇಟ್ಕೋತೀನಿ. ಆಮೇಲೆ ಸ್ಟ್ರೆಸ್ ಏನು ತಗೋಬೇಕು? ಹೌದು, ಕೆಲಸ ತೆಗೆದಾಕ್ತಾ ಅವು ಸಿಕ್ಕುತ್ತೆ. ಹಾಂ, ಆಮೇಲೆ ಇವಾಗ ನೋಡಿ ನಾವು CS ಮಾಡ್ಕೊಂಡು ಬಂದಿರ್ತೀವಿ, ಹಾಂ. ಇವಾಗ BCom ಮಾಡಿದವರು ನಮ್ಮ IT ಗೆ ಬರಬೇಕು ಅಂತ ಅಂತಾರೆ. ಹೌದೌದು ಸರ್. ಎಲ್ಲಪ್ಪ ಅಂತ ಹುಟ್ಟಿಸ್ಕೊಳ್ಳೋದು ನಾವು. ಇನ್ನು ನಮ್ಮ ಮಕ್ಕಳು ಸಿವಿಲ್ ಮೆಕ್ಯಾನಿಕಲ್ ಅವರು. ಇಲ್ಲ ಅಲ್ಲಪ್ಪ, ಇವಾಗ ಸರಿ ಆಯಿತು, ನಿನಗೆ IT ಗೆ ಬರಬೇಕು ಅನ್ನೋ ಪ್ಯಾಷನ್ ಇದ್ದರೆ, ಹಾಂ, ಈಗ ಸ್ಟೂಡೆಂಟ್ಸ್ ಆಗ್ತಾ ಇರೋದೇ ಹಂಗೆ ಅಲ್ವಾ ಗುರು? ಹೌದು. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಮನೇಲೇನೋ ಒಂದು ಕೊಡಿಸ್ತಾರೆ, ತಗೋತಾರೆ, ಆಮೇಲೆ ಕೆಲ್ಸಕ್ಕೆ ಪರದಾಡ್ತಾರೆ. ಅದು ಮನೆಯವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೇನು ಅಂತ ಇರುತ್ತೆ, ಏನೋ ನನ್ನ ಮಗಳ ಸೆಟ್ಲ್ ಆಗಿಬಿಡ್ಲಿ, ಒಂದು ಕೆಲಸ ಸಿಕ್ಬಿಡ್ಲಿ, ಎಲ್ಲ ಇಂಜಿನಿಯರಿಂಗ್ ಮಾಡ್ತಾರೆ, ನನ್ನ ಮಗನ ಇಂಜಿನಿಯರಿಂಗ್ ಮಾಡಿದ್ರೆ ಕೆಲಸ ಸಿಗುತ್ತೇನೋ, ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಅವ್ರ ಮೈಂಡ್ ಸೆಟ್ ಆ ಥರ. ಏನು ಮಾಡೋಕ್ಕಾಗಲ್ಲ ಸರ್. ಆದರೆ ಇದ್ದಿದ್ರಲ್ಲೇ ಸ್ವಲ್ಪ ನಾವು ಎಕ್ಸ್ಪರ್ಟ್ ಆಗಿರ್ಬೇಕಲ್ಲ, ಅಷ್ಟೇ. ರಿಪ್ಲೇಸ್ ಆಗಬಾರ್ದು ಗುರು. ಆಮೇಲೆ IT ಏನು ಕಷ್ಟ ಏನಲ್ಲ ಗುರು, ನಿನ್ನ ಧುಮ್ಕಿದೆಯಾ, ಇದೊಂದು 1.5 ವರ್ಷ ನೀನೇ ನೋಡ್ತಾ ಹೋಗು, ನಿನಗೆ ಕಷ್ಟ ಅನ್ಸೋದೆಲ್ಲ ಏನು ಗುರು, ಇದು ಚೂತಿ ಅನ್ಸುತ್ತೆ ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಎದುರ್ಕತ್ತೀನಿ ನಾನು ಅಂತ ಅನ್ಸುತ್ತೆ. ನಾನು ಅದೇ ಫೇಸಿಂದ ಬಂದಿದ್ದೀನಿ. ಅಯ್ಯೋಯ್ಯೋ ಏನು ಗೊತ್ತೇ ಇಲ್ವಲ್ಲ ನನಗೆ. ಆಮೇಲೆ ಏನು ಗೊತ್ತಾ, ನೀನು ಇವಾಗ 5 months ಎಕ್ಸ್ಪೀರಿಯನ್ಸ್ ಅಂತ ಇದೆಯಲ್ವಾ, ನೀನು ನಿನ್ನ ಲೆವೆಲ್ಗೆ ಥಿಂಕ್ ಮಾಡು. ನೀನು 5 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ನೋಡ್ಬಿಟ್ಟು ಇವ್ನೇನ್ ಗುರು ಹಿಂಗೆ ಮಾಡ್ತಾವನೆ, ನನಗೆ ಮಾಡೋಕ್ಕೆ ಓದೈತೆ ಅಲ್ವಲ್ಲ, ನಿಜ ನಿಜ. ಅದನ್ನ ಏನಕ್ಕೆ ತಗೋಬೇಕು? ಆ ಸ್ಟ್ರೆಸ್ ತಗೊಂಡ್ರೆ ತೆಗಿಸ್ಕೊಂಡ್ವಿ ಅಂತಲೇ ಅರ್ಥ. ಓಕೆ ಓಕೆ, ನಿಜ ಸರ್. ನಂಗೆ ಲಾಸ್ಟ್ ಟೈಮು ಆ ಥರನೇ ಆಗಿತ್ತು. ಒಂದು ನಮ್ಮ ಕಂಪ್ನೀಲಿ ನಮ್ಮ ಸೀನಿಯರ್ ಎಂಪ್ಲಾಯಿ ಒಂದು 8 year ಎಕ್ಸ್ಪೀರಿಯನ್ಸ್. ನೀನು ಆ ಥರ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ. ನಿಜ ನಿಜ ನಿಜ. ಅವನೇನು ನನಗೆ ಫ್ರಂಟ್ ಎಂಡಲ್ಲೇ ಏನು ಮಾಡೋಕ್ಕೆ ಬರ್ತಿಲ್ಲ. ನನ್ನ ಮಗ ಏನು ಮಾಡ್ತಾನೆ, ಅದನ್ನು ಸೇವ್ ಮಾಡಿದ್ದು ಬ್ಯಾಕ್ಗ್ರೌಂಡ್ ಕೋಡ್ ಹೋಗಿರುತ್ತಲ್ಲ, XML ಕೋಡ್, ಅಲ್ಲಿ ಹೋಗಿ ಚೇಂಜಸ್ ಮಾಡಿ ಅಪ್ಲೈ ಮಾಡ್ತಿದ್ದ. ಅಯ್ಯೋ, ನಾ ಗಾಬ್ ಆಗ್ಬಿಟ್ಟೆ ಅದನ್ನೆಲ್ಲ ನೋಡಿ. ಅದೇನೆ ಅವ್ನಿಗೆ ಹೆಂಗೆ ಗೊತ್ತೈತೆ ಹೇಳೋ, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಐತೆ. ನಿಜ ನಿಜ, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಐತೆ, ಅದರಿಂದನೇ ಅವ್ನಿಗೆ ಅಷ್ಟು ಗೊತ್ತಿರೋದು. ಅವನು ಸ್ಟಾರ್ಟಿಂಗ್ ನಮ್ಮ ಥರನೇ ಸಫರ್ ಆಗಿರ್ತಾನೆ. ಎಲ್ಲರೂ ಸಫರ್ ಆಗಿರ್ತಾರೆ, ಎಲ್ಲರಿಗೂ ತಲೆ ಕೆಟ್ಟೋಗಿರುತ್ತೆ ಗುರು. ನನ್ನ ಅರ್ಧಕ್ಕೆ ಕೂದಲು ಉದ್ರೋಗಿರೋದೇ ಅದರಿಂದ. ನಿಜ ಸರ್, ಅದೇನು ಸುಳ್ಳಲ್ಲ. ನೀವು ಒಬ್ಬರೇ ಇರೋದಾ ಇಲ್ಲಿ? ಹಾಂ ಸರ್, ಒಬ್ಬರೇ. ಅಡುಗೆ ತಿಂಡಿ ಎಲ್ಲ ನೀವೇ? ಇಲ್ಲ, ಇವಾಗ PG ಲಿದ್ದೀನಿ. ಓಕೆ. ಈಗ 1 BHK ಅಥವಾ RK ಹುಡುಕ್ತಿದ್ದೀನಿ, ನೋಡ್ಬೇಕು. ಭಾಳ ಇನ್ಫಾರ್ಮೇಟಿವ್ ಅನಿಸ್ತು ಸರ್ ಇದು. ಇನ್ಫಾರ್ಮೇಟಿವ್ ಟಾಪಿಕ್ಸ್ ನನಗೆ ಈ ಥರನೂ ಗೊತ್ತೇ ಇರಲಿಲ್ಲ. ಅಂದರೆ ಸ್ವಲ್ಪ ರಿಯಾಲಿಟಿ ಅಲ್ಲ ಇದು. ರಿಯಾಲಿಟಿ ಯಾರು ಅಷ್ಟು ಜಲ್ದಿ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಬೇಕು ಸರ್. ಅದೇ. ಎಷ್ಟು ವರ್ಷ? ಏನು ಎಷ್ಟು ವರ್ಷ ನಿಮಗೆ? ನಂಗೀಗ 23 ಸರ್. ಇನ್ನೊಂದು 2 ವರ್ಷ ಎಲ್ಲ ನಿನಗೆ ನೀವೇ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನಿಜ ಬಿಡಿ ಸರ್, ಅದೇ ಸುಳ್ಳಲ್ಲ. ಏನು ಗೊತ್ತಾ, ಕಾಲೇಜಿಂದ ಅವಾಗ ತಾನೇ ಆಚೆ ಬಂದಿರ್ತೀವಿ. ಇವಾಗ ದಿನ ಹೋಗಿ ಆಫೀಸಲ್ಲಿ ಒಂದೇ ಕಡೆ ಕೂತ್ಕೋ, ಕಾಲೇಜ್ಗೆ ಹೋಗ್ತಾ ಇರ್ತೀಯ, ಬಂಕ್ ಮಾಡ್ತಾ ಇರ್ತೀಯ. ಇದು ಯಾವ್ದು ಗುರು ಇದು ಜೀವನ? ಈಗ ನೋಡು, ನೀನೇನೆ ದಿನ ಆಫೀಸ್ಗೆ ಹೋಗ್ತೀಯ, ಪುನಃ ಬಂದು ಮಲ್ಕತ್ತೀಯ. ನಿನ್ನ ಜೀವನ ಹೆಂಗಾಗಿರುತ್ತೆ? ಬೆಳಗ್ಗೆ ಎದ್ದೋಳ್ತೀಯ, ಆಫೀಸ್ಗೆ ಹೋಗ್ತೀಯ, ಪುನಃ ಬಂದು ಮಲ್ಕತ್ತೀಯ, ಪುನಃ ಬೆಳಗ್ಗೆ ಎದ್ದೋಳ್ತೀಯ. ರ್ಯಾಟ್ ರೇಸ್. ನೀನು ಜಾಸ್ತಿ ಥಿಂಕ್ ಮಾಡಿದ್ರೆ ನಿಂಗೆ ಹಂಗೆ ಅನ್ಸೋದು, ಏನು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂತ ಅನ್ಸುತ್ತೆ. ನಂಗೆ ಸ್ಟಾರ್ಟಿಂಗ್ ಹಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ, ಗುರು ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂತ. ಬಟ್ ಏನಿಲ್ಲ, ಅದು ಮಾಡಲೇಬೇಕು. ನೀನು ಅನ್ನ ಹುಟ್ಟಿಸ್ಕೋಬೇಕು ಅಂದ್ರೆ ನೀನು ಮಾಡಲೇಬೇಕು. ಇವಾಗ ಎಷ್ಟೋ ಜನ IT ಜಾಬಿಗೆ ಹುಡುಕ್ತಿರ್ತಾರೆ. ಓಕೆ. ಬಟ್ ಅವ್ರಿಗೆ ಅದು ಯಾಕೋ ನನ್ನ ಲಕ್ಕಲ್ಲಿ ಇಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಗುರು, ನಾನು ಯಾಕೆ ಸುಳ್ಳು ಹೇಳಿ ಏನದು ಹಳೆ ಕಂಪ್ನಿಲಿ ವರ್ಕ್ ಮಾಡಿದ್ದು 3.5 years ವರ್ಕ್ ಮಾಡಿದ್ದೀನಿ. 6 ತಿಂಗಳು ಇಂಟಾನು, 3 ವರ್ಷ ಎಕ್ಸ್ಪೀರಿಯನ್ಸ್ ನನಗಿದ್ದಿದ್ದು. ನಾನು ಆಲ್ಮೋಸ್ಟು ಈ ಕಂಪ್ನಿ ಇಲ್ಲಿ ಚೇಂಜ್ ಮಾಡೋಕ್ಕೆ 7-8 ತಿಂಗಳು ಹುಡುಕಿದ್ದೀನಿ ಗುರು. 7-8 ತಿಂಗಳು ವಿತ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ಹುಡುಕಿ ಯಾವ ರೇಂಜಿಗೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು ಅಂದರೆ, ನನ್ನ ಇದು 5ನೇ ರೌಂಡಿಗೆ ಬಂದ್ರು ನನಗೆ ಇದಾಗಲ್ಲ ಬಿಡು ಶಾಟ, ಆ ಮೈಂಡ್ ಸೆಟಲ್ಲಿ ಇದ್ದೆ. ಆದ ತಕ್ಷಣ ಗುರು ಹೆಂಗೂರು ಆಗೋಯ್ತು ಅಂತ ನಗು ಬಂದಾಯ್ತು ನನಗೆ. ಅಂದರೆ ಹೋಪ್ ಇಟ್ಕೋಬೇಕಂತೀರಾ ಸರ್? ಹೋಪ್ ಬಿಟ್ಬಿಡ್ಬೇಕು, ವರ್ಕ್ ಮಾಡಬೇಕು. ಹೋಪ್ ಇಟ್ಕೋಬಾರ್ದು, ಹೋಪ್ ಬಿಟ್ಬಿಡ್ಬೇಕು. ಆಯ್ತದ ಆಗ್ಲಿಲ್ವಾ
ಈಗ ಏನು ಗೊತ್ತಾ, ಇವಾಗ ನಾ ಹ್ಯೂಮನ್ ಮೆಂಟಾಲಿಟಿ ಹೆಂಗೆ, ಹಾಂ. ಈಗ ಒಂದು ರೌಂಡ್ ಆಯಿತು ನಂದು, ಹಾಂ ಒಂದು ರೌಂಡ್ ಆಯ್ತಪ್ಪ, ಇನ್ನೇನು ಇನ್ನೊಂದು 2 ರೌಂಡು ಮುಗಿಸ್ಕೊಬಿಟ್ರೆ ನಂಗೆ ಕೆಲಸ ಸಿಕ್ಬಿಡುತ್ತೆ. ಓಕೆ. ಯಾರೇ ಆದರೂ ನಾವು ಹಂಗೆ ಥಿಂಕ್ ಮಾಡೋದಲ್ವಾ. ಹಾಂ ನಿಜ ಸರ್. ಈಗ ಎಷ್ಟೋ ಜನ ಬ್ರೋ ಸ್ಟ್ಯಾಂಡ್, ಈಗ ಎಷ್ಟೋ ಜನ ಒಂದು 4 ತಿಂಗಳು 5 ತಿಂಗಳು ಕೋರ್ಸ್ ಮಾಡಿ ನನ್ನ ಕೈಲಿ ಆಗಲ್ಲ ಅಂತ ಊರಿಗೆ ಹೋಗ್ತಿದ್ದಾರೆ. ಅಣ್ಣ ನಮ್ಮ ಫ್ರೆಂಡ್ಸೇ ಏನು ಗೊತ್ತಾ, ಈ ಕೋರ್ಸ್ ಅವರು ಸ್ಕ್ಯಾಮೇ ಅಣ್ಣ, ಕ್ಯಾಮೆ ಅಂತೀರಿ. ಸ್ಕ್ಯಾಮೇ ಇವರು. ಈ ನನ್ನ ಮಕ್ಕಳು ಇವ್ರು ಪ್ಯೂರ್ ಬಿಸ್ನೆಸ್ ಇವರು. ಹಾಂ ಸರ್. ಅವ್ರು ಬಿಸ್ನೆಸ್ ಮಾಡ್ತಾವ್ರೆ, ಅವ್ರು ಏನು ಅಶ್ಯೂರಿಟಿ ಕೊಡ್ತಾರೆ, ಕ್ಯಾಲಿಬರ್ ಇರೋಂಗೆ ತಗೊಂಡೇ ತಗೋತಾನೆ ಕೆಲಸನ. ಹಾಂ. ಇವ್ರು ಅಂತಾರೆ ಸ್ಟಾರ್ಟಿಂಗ್ 100% ಅಂತ. ಹಾಂ. ಆಮೇಲೆ ಏನಂತಾರೆ, ಗುರು ನಾನು ನಿನಗೆ ಕೋರ್ಸ್ ಕೊಟ್ಟಿದ್ದೀನಿ, ಹಾಂ. ಆಮೇಲೆ ಇದು ಮಾಡಿದ್ದೀನಿ ಅನ್ನೋದು, ಇಂಟರ್ವ್ಯೂ ಕೊಡ್ಸಿದ್ದೀನಿ, ಓಕೆ. ಕ್ಲಿಯರ್ ಮಾಡೋದು ನಿನ್ನ ಮೇಲೆ ಬಿಟ್ಟಿದ್ದು, ನೀನು ಮಾಡಲಿಲ್ಲ ಅಂದರೆ ಏನು ಮಾಡೋದ? ನಿಜ. ಫೈನ್, ಓಕೆ. 100% ಪ್ಲೇಸ್ಮೆಂಟ್ ಅನ್ನೋದು ಅದು ನಮ್ಮ ಮೇಲೆ ಇರುತ್ತೆ, ಅವ್ರ ಮೇಲೆ ಇರುತ್ತೆ. ಅವ್ರ ಮೇಲೆ ಹೆಂಗೆ ಬಿಡ್ತೀರಾ? ಅದೇ. ನಿನ್ನ ಎಫರ್ಟ್ಸ್ ಇಲ್ದೇನೆ ಗುರು ಅವ್ನು ಕೊಡಿಸ್ತಾನೆ ಗುರು ಅಂತ ಅಂದ್ಬಿಟ್ರೆ ಹೆಂಗಾಯ್ತದೆ? ಈಗ ಎಷ್ಟೋ ಜನ 100% ಪ್ಲೇಸ್ಮೆಂಟ್ ಅಂತ ಇವ್ರು ವರ್ಕ್ ಮಾಡಲ್ದೆ ಅದ್ರ ಮೇಲೆ ಡಿಪೆಂಡ್ ಆದವರು ಇದ್ದಾರೆ ನಮ್ಮ ಫ್ರೆಂಡ್ಸ್. ಹೌದು ಆ ಥರ ಮಾಡಿದ್ರೆ ಆಗಲ್ಲ ಅಂತೀರಾ? ಆಗಲ್ಲ. ನಮ್ಮದು ಸ್ವಲ್ಪ ವರ್ಕ್ ಇರಬೇಕು, ಆಮೇಲೆ ನಸೀಬು ಇರಬೇಕು ಗುರು. ಹೌದು. ಯಾಕೆ ಸುಳ್ಳು ಹೇಳಬೇಕು? ನೀನು 100% ಎಫರ್ಟ್ ಹಾಕಿನೂ ಸಿಕ್ಕದೇ ಇರೋದು ಎಷ್ಟು ಜನ ಉದಾಹರಣೆ ಅವರೇ. ಇದ್ದಾರೆ. ನನ್ನ ಫ್ರೆಂಡೇ ಒಬ್ಬ ಪಾಪ 1 ವರ್ಷದಿಂದ ಹುಡುಕ್ತಾವನೆ, ಮನೇಲೆ ಅವನೇ. ಓಕೆ. ಆ ಥರ ಪಾಪ ಅಂದರೆ ಎಲ್ಲ ಎಟ್ ಎ ಟೈಮ್ ಕೂಡಿ ಬಂದಾಗ ಆಗತ್ತೆ ಅಂತೀರಾ? ಅಷ್ಟೇ, ಬಿಟ್ಬಿಡ್ಬೇಕು ಹೋಪ್ಸ್ನ. ಹಾಂ. ಬೇರೆ ನೀನು ತೋರಿಸ್ದಂಗಪ್ಪ ಅಂದ್ಬಿಟ್ಟು ಕೈ ಮುಖ ಸುಮ್ಮನೆ ಹಾಕ್ಬೇಕು. ಆ ಥರ. ಇವಾಗ ನೀನು ಹೇಳು, ಇವಾಗ ನೀನು ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀಯ? ಸರ್ ಜಾಸ್ತಿ ಕೊಟ್ಟಿದ್ದೀನಿ. ನನಗೆ ನೈಟ್ ನಿದ್ದೆ ಬರ್ತಿರ್ಲಿಲ್ಲ, ಬರೀ ಮಲ್ಕೊಂಡ್ರೆ ಸೆಲ್ಫ್ ಇಂಟ್ರೊಡಕ್ಷನ್ ಬರೋದು ಕನಸಲ್ಲಿ. ಆ ಥರ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ಸ್ವಲ್ಪ ಟ್ರೈ ಮಾಡಿ. ನಮ್ಮ ಫ್ರೆಂಡ್ಸ್ ಒಂದಿಷ್ಟು ಜನ ಈಗ ಜಾಬ್ ಹುಡ್ಕೋದ್ಬಿಟ್ಟು ನೆಕ್ಸ್ಟ್ ಬೇರೆ ಬಿಸ್ನೆಸ್ಸಿಗೆ ಶಿಫ್ಟ್ ಆಗ್ತಿದ್ದಾರೆ. ಓಕೆ. ಅವ್ರಿಗೆ ಎಷ್ಟೋ ಜನ ಹೇಳ್ತೀನಿ ಸ್ವಲ್ಪ ವರ್ಕ್ ಮಾಡಿರಿ, ಸ್ವಲ್ಪ ಟೈಮ್ ಬರೋ ಮಟ್ಟ ವೇಟ್ ಮಾಡಿರಿ ಅಂತ. ಇಲ್ಲ ಗುರು, ವರ್ಕ್ ಮಾಡಬೇಕು. ನಾವು ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಯಾರ ಹತ್ರನಾದ್ರು ವರ್ಕ್ ಮಾಡಬೇಕು. ಅದೇ ಅಂದರೆ ಸ್ವಲ್ಪ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇವಾಗ ನೋಡು, ನಾವೇನೇ ಇವಾಗ ನಮಗೆ ಪೇ ಮಾಡಲ್ಲ ಹಂಗೆ ಹಿಂಗೆ ಅಂತ ನಾವು ಮಾತಾಡ್ತೀವಿ ಅಲ್ವಾ. ಸ್ಟಾರ್ಟಪ್ಗಳಲ್ಲಿ ವರ್ಕ್ ಮಾಡಿದ್ರೆ ನಿನಗೆ ಇನ್ನೊಂದು ಔಟ್ ಫ್ಲೋ ಗೊತ್ತಾಯ್ತದೆ, ಮನಿದು ಒಂಥರ. ಹಾಂ. ಫುಲ್ ಗೊತ್ತಾಗಲಿಲ್ಲ ಅಂತ ಅಂದ್ರೂ ಒಂದು ಪರ್ಸ್ಪೆಕ್ಟಿವ್ ಅವರು ಇರುತ್ತೆ. ಹಾಂ ಸರ್. ಇವಾಗ ನಾವು ಮಾತಾಡ್ಬಿಡ್ತೀವಿ, ನನ್ನ ಮಗ ಅಷ್ಟು ದುಡ್ಡು ಮಾಡ್ಕೊತಾನೆ, ನಮಗೆ ಮಾತ್ರ ಇಷ್ಟು ಕೊಡ್ತಾನೆ ಅಂತ. ಹಾಂ. ಇವಾಗ ನೀನೇ IT ಕಂಪ್ನಿಲಿ ಕೆಲಸ ಮಾಡ್ತಾ ಇದೆಯಾ. ಹಾಂ ಸರ್. ಇವಾಗ ನೀನು ಏನೋ ಒಂದು ಪ್ರಾಡಕ್ಟ್ ಮೇಲ್ ಕಳಿಸ್ಬೇಕು ಅಂತಂದ್ರೆ ಅದಕ್ಕೂ ಸರ್ವಿಸಿಗೆ ಪೇ ಮಾಡಬೇಕು. ಹೌದು ಸರ್. ಆ ಥರ ಚಿಕ್ಕ ಸರ್ವಿಸ್ಗಳು ಅವ್ರು ಎಷ್ಟು ಬೈ ಮಾಡಿರ್ತಾರೆ ಹಾಂ. ಯೋಚನೆ ಮಾಡು. ಅದನ್ನು ನಾವು ಇಂಟಿಗ್ರೇಟ್ ಮಾಡಿರ್ತೀವಿ. ಹಾಂ. ಆ ಸರ್ವಿಸ್ಗಳಿಗೇನೆ ತಿಂಗಳಿಗೆ 1 ಲಕ್ಷ 3 ಲಕ್ಷ 4 ಲಕ್ಷ ಹಂಗೆ ಹೋಯ್ತಾ ಇರುತ್ತೆ. ಹಾಂ. ಎಲ್ಲ ಈಸಿ ಅಲ್ಲ ಗುರು, ನಾವು ಮಾತಾಡ್ತೀವಿ. ನಿಮ್ಮ ಕಂಪ್ನಿಲಿ ಏನಾದರೂ ವೇಕೆನ್ಸಿ ಇದಾವೆ ಸರ್ ಫ್ರೆಷರ್ಸ್ಗೆ? ಯಾವುದಕ್ಕೆ? ಇದೇ IT ಅಥವಾ ಇಂಜಿನಿಯರಿಂಗ್ ಮಾಡಿ ರಿಯಾಕ್ಟ್ಗೆ ಇಂಟರ್ನ್ಸ್ ಹೈರ್ ಮಾಡ್ತಾ ಇದ್ದಾರೆ ನೋಡಿ. ರಿಯಾಕ್ಟ್ಗೆ ಇಂಟರ್ನ್ಸಾ? ಹಾಂ. ಓಕೆ. ಈ ಕಡೆ ಇಲ್ಲ ನೋಡೇ ಮಾಡ್ಕೋಬೇಕಲ್ಲ ಗುರು. ಇಲ್ಲಿಂದ ಲೆಫ್ಟ್ ಅಲ್ಲ ಸರ್? ಹಾಂ, ಮುಂದೆ ಹಂಗೆ ಸ್ಟ್ರೈಟ್ ಹೋಗಿ ಇಲ್ಲೇ ಲೆಫ್ಟ್ ತೋರಿಸ್ತಿದೆ. ಲೆಫ್ಟ್ ಅಲ್ಲ, ರೈಟ್ ಅನ್ಸುತ್ತೆ. ಇಲ್ಲೇ ರೈಟು. ಓ ಸಾರಿ ನಾನೇ ಕನ್ಫ್ಯೂಸ್ ಆದೆ, ಲೆಫ್ಟ್ ರೈಟು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲು ಹಿಡಿಯುತ್ತೆ. ಸರ್ ಅದೇನು ಇಂಟರ್ನ್ ಹೈರ್ ಮಾಡ್ತಿದ್ದಾರೆ ರಿಯಾಕ್ಟ್ಗೆ? ಹಾಂ. ಏನಿದೆ ಸರ್ ಅದು ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್? ಫ್ರೆಷರ್ ಸರ್. ಇಲ್ಲೇ ಅವ್ರಿಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಕೋಡಿಂಗ್ ನಾಲೆಡ್ಜ್ ಗೊತ್ತಿರಬೇಕು, ಫ್ರಂಟ್ ಎಂಡು. ಓಕೆ. ಇಲ್ಲೇ ಅನ್ಸುತ್ತೆ ಸರ್, ಇಲ್ಲಿ ಲೊಕೇಶನ್ ಎಕ್ಸ್ಪೀರಿಯನ್ಸ್ ಏನಿಲ್ಲಲ್ಲ ಸರ್? ಫ್ರೆಷರ್ಸಿಗೆ ಏನು ಮಾಡ್ತಾರಲ್ಲ? ರಿಯಾಕ್ಟ್ ಓಪನಿಂಗ್ಸ್ ಇದೆ. ರಿಯಾಕ್ಟ್ ಓನ್ಲಿ ಫ್ರಂಟ್ ಎಂಡ್. ಹಾಂ. ನಿಮ್ಮ ಹೆಸರು? ಹರೀಶ್ ಅಂತ ಹೇಳಿ ಸರ್. ಒಂದು ನಿಮಿಷ. ಫಸ್ಟ್ ಇದನ್ನು ಮಾಡಿ ಸರ್. ಅವ್ನು ದುಡ್ಡೇನೆ ಅವ್ನು ಬೇಕಾದ ಕೊಡ್ತಾರೆ, ದುಡ್ಡಿಗಂತ ಮಾಡ್ತಿಲ್ಲ, ನಾನು ಮಾಡ್ತಿರೋದೇ ಇದ್ರ ಸಂಬಂಧ. ಅಲ್ಲೇ ಮಾಡಿ, ಗೂಗಲಲ್ಲೇ ಬರುತ್ತೆ. ಇಲ್ಲ, ಗೂಗಲ್ ಪೇ ಅಲ್ಲ, GPayನಲ್ಲೂ ಬರುತ್ತೆ. ಹೌದಾ? ಹಾಂ. ಇನ್ಫಾರ್ಮೇಟಿವ್ ಅನ್ಸುತ್ತೆ ಸರ್ ನಿಮ್ಮದು ಟಾಕು. ಥ್ಯಾಂಕ್ ಯು. ಓಕೆ. ಇನ್ಸ್ಟಾಗ್ರಾಮ್ ಇದೆನಾ? ಹಾಂ ಸರ್, ಇನ್ಸ್ಟಾಗ್ರಾಮ್ ಅಲ್ಲೇ ಇದರಲ್ಲಿದೆ.
ಅದೇನಾದರೂ ಇದಿದ್ದರೆ ಯಾರಾದರೂ ನಮ್ಮ ಹತ್ರ ಫ್ರೆಶ್ ಇರೋದು ಇದ್ದರೆ ಹೇಳ್ತೀನಿ ಸರ್ ಹಾಂ ರಿಯಾಕ್ಟಿಗೆ. ನನ್ನ ಫೋನ್ ನಂಬರ್ ಕೊಡ್ತೀನಿ, ಬೇಕಿದ್ರೆ ಕಾಲ್ ಮಾಡಿ. ಹಾಂ ಸರ್, ಅದು ಲಿಂಕ್ ಏನಾದರೂ ಶೇರ್ ಮಾಡ್ತೀರಾ? ನಾನು ಮೆಸೇಜ್ ಮಾಡ್ತೀನಿ. ಹಾಂ, ಆಮೇಲೆ ಮೆಸೇಜ್ ಮಾಡ್ತೀನಿ. ನೀವು ರೆಸ್ಯೂಮ್ ಫಾರ್ವರ್ಡ್ ಮಾಡಿ, ನನ್ನ ರೆಸ್ಯೂಮ್ ಫಾರ್. ನಿಮ್ದು ಇದೇ ನಂಬರ್ ಅಲ್ವಾ? ಹಾಂ ಸರ್, ಇದೆ. ಥ್ಯಾಂಕ್ ಯು ಸರ್. ಒಂದು ಸೆಕೆಂಡ್.